ಯಾವುದಕ್ಕೂ ಸಮಸ್ಯೆ ಇಲ್ಲ. ಕೋಟಿ ಕೋಟಿ ಸಾಲ ಕೊಟ್ಟವರು ಮದುವೆ ಒಂದು ಕೊಡೆಯೂ ಸಿಗಲಿಲ್ಲ. ಸೀರೆ ಒಳ್ಳೆ ಹೋಗ್ತೀನಿ. ಕರೆತಂದು ಕುಡಿಲಿರಿಸಿದ್ದೇವೆ. ಸರಿ, ಬಾಯಾರಿಕೆ ಪ್ರಶ್ನೆ ಏನಾದ್ರು ಕುಡಿದಿದ ಉಂಟಾ? ನೀವು ಕುಡಿಯೋದ್ರ ಬಗ್ಗೆ ಮಾತಾಡಿ, ನೀವು ಮಾತಾಡಿ. ನಾನು ಅದ್ರ ಬಗ್ಗೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಅದನ್ನು ಮಾತಾಡುದು ಮೊದಲಾದ್ರೆ ಅದರ ಬಗ್ಗೆ ಪ್ರವಚನವೇ ಕೊಡ್ತಿದ್ದೆ. ಕೆಲ್ಲೆ, ಅದು ಸದ್ಯಕ್ಕೆ ಎಂಥದ್ದು ಬೇಡ. ನಂಗೆ ಬೇಕಾಗಿರುವುದು ಯಾರು? ನಿಮ್ಮ ಮಗಳು ಚೈತ್ರ. ಚೈತ್ರನನ್ನು ಮದುವೆ ಮಾಡಿ ಕೊಡ್ತೇವೆ. ಆದ್ರೆ ಶಾಸ್ತ್ರೋಕ್ತವಾಗಿ ನಮ್ಮದು ಶಾಸ್ತ್ರ ಬಿಟ್ಟು ವ್ಯವಹಾರ ಇಲ್ಲ. ಸರಿ, ಯಾವ ಶಾಸ್ತ್ರ ಮಾಡುವುದು? ಗೊತ್ತದಲ್ಲ? ಅದು ನಾವು ಹೇಳ್ತೇವೆ. ಇರ್ಲಿ ಬಿಡಿ. ಶಾಸ್ತ್ರ ಏನು ಬೇಕಾದ್ರೂ ಮಾಡಿ, ಆದಷ್ಟು ಚುಕ್ಕಲ್ಲಿ ದುರ್ಕಲ್ಲಿ ಮಾಡುವ ಎಣ್ಣೆ ನಮ್ಮ ಪದತಲಕ್ಕೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಆಗಿತ್ತು. ಹರಿಯನ್ನ ಏನಂತ ಕರೀತಾರೆ? ಹರಿಯನ್ನು ದೇವರು ಅಂತ ಕರೀತಾರೆ. ಶ್ರೀಪಾದ ಅಂತ ಕರೀತಾರೆ. ಹೌದು 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 ಹೌದು. ಶ್ರೀ ಅಂದ್ರೆ ಹಾ, ಶ್ರೀ ಅಂದ್ರೆ ಎಲ್ಲಿರುವುದು ಸ್ವಾಮಿ? ಹಾ 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 ಹಾ. ಹರಿಯ ಪಾದ ತಲೆಗಳು. ಅಂದ್ರೆ ನೀವು ಶ್ರೀಪಾದ ಭಟ್ರು. ಅಡ್ಡಿಲ್ಲ. ಇದು ಬರುವಾಗ ಪ್ರಯಾಣ ಸುಖವೇ. ಕಾನೂನು ಸರಿ ಇಲ್ಲ. ಸುಳ್ಳದ ಮಕ್ಕಳೇ ಕಾರ್ಯಕ್ಕೆ ಆಗಿ ಒಂದು ಅಣಕಿಸಬಾರ್ದು ಮಗ. ಯಾರನ್ನಾದರೂ ಅಣಕಿಸಿ ಏನು? ಬ್ರಾಹ್ಮಣರನ್ನು ಯಾವ ಕಾರಣಕ್ಕೂ ಅಣಕಿಸುವ ಮಾಡಲ್ಲ. ಪ್ರಪಂಚದಲ್ಲಿ ಎರಡು ಭಯಂಕರ ಒಂದು ಸರ್ಪ, ಅಪಾಯಕಾರಿ. ಹೌದು. ಒಂದು ಹರಿದಾಡುವ ಸರೀಸೃಪಗಳು, ಇನ್ನೊಂದು ನಡೆದಾಡುವ ಬ್ರಾಹ್ಮಣ. ಒಂದು ಹಾವು ಕಚ್ಚಿದ್ರೆ ಒಬ್ಬ ಸಾಯ್ತಾನೆ. ಒಬ್ಬ ಇಂತಹ ಕರ್ಮಠನಾದ ಬ್ರಾಹ್ಮಣ ಮನಸ್ಸು ಮುದುಡಿ ಶಾಪವನ್ನು ಕೊಟ್ಟರೆ ನಿನ್ನಿಂದ ನಂತರದ 7 ತಲೆಮಾರಿಗೂ ಸಾಧ್ಯ ಕೊಡ್ತಾನೆ. ಒಬ್ಬ ರಾಜನಾಗಿ ಬೀಸಲು ಎದುರಾಗಿದೆ. ಕೆಟ್ಟ ಕೈಗಾರಿಕೆ. ಅವನಿಗೆ ಸ್ವಾಮಿ, ನಿಮ್ಮ ಬಗ್ಗೆ ಕನಿಕರವುಳ್ಳವನಾಗಿಯೇ ಕೇಳಿತು. ನಾವು ನಾಯಿಬೇಕು. ನಮ್ಮ ಊರಿನ ಬ್ರಾಹ್ಮಣರೆಲ್ಲ ಸ್ವಾಭಿಮಾನಿಗಳೇನು? ಆಯ್ತು ಸ್ವಾಮಿ, ಅಲ್ಲ ಒಂದು ಕಾಲಿಗೆ ಏನಾಯ್ತು ಅಂತ ಕೇಳಿದ್ದೇನೆ. ಗೌರವ ಕೊಡಬೇಕು ಬಿಟ್ಟರೆ ಅನುಕಂಪ ಕೊಡೋದಕ್ಕೆ ಆಯ್ತು ಸ್ವಾಮಿ, ತಪ್ಪಿತೆ ಹೊಟ್ಟೆಗೆ ಕೊಡಿ. ಮನೆ ಮಾಡ್ಕೊಂಡು ಬಾವಿ ಕಟ್ಟಲು ನಾನು ಜಾತಿ. ನೀವು ಬಾವಿಕಟ್ಟೆಯಲ್ಲೇ ಸ್ನಾನ ಮಾಡಿದ್ದೆ ಯಾಕೆ? ಮತ್ತೊಂದು ಮನೆಯಲ್ಲಿ ಓಟ ಕಂಜುವುದು ಕುದುರೆ, ಭಾರತ ಕಂಜುವುದು ಕತ್ತೆ, ಚಳಿಗಂಜುವ ಬ್ರಾಹ್ಮಣನೇ ನಿಜವಾಗಿ ಬ್ರಾಹ್ಮಣ ವಿಕಾರದಲ್ಲೂ ತಣ್ಣೀರು ಸ್ನಾನ ಮಾಡಬೇಕು. ನಿಮ್ಮ ಹಾಗೆ ಬಟ್ಟಲು ಮಗನಿಂದ ಬಿಸಿನೀರು. ಹೆಂಗಸರು ಸುದ್ದಿ ಒಂದು ಬಿಟ್ಟು ಅನುಭವಗಳು ಎಣ್ಣೆ ಬೇಸಿಗೆ ಕಾಲದಲ್ಲಿ ಯಾವೊಂದು ಸಿಕ್ಕಿರುವಂತೆ ಮಂಗ ಚಲಪಡಿಸ್ತದೆ. ಈಗ ನಾಯಿ ಒಪ್ಪಂದ ಕಟ್ಟಿದ್ದಾರೆ.
ಹೌದಾ? ಮತ್ತೆ ಆಯ್ತು. ಕೆಲವೊಂದು ಸಂದರ್ಭದಲ್ಲಿ ಹಾ. ಮುಹೂರ್ತವನ್ನು ನೋಡಬೇಕು. ಹಾ. ಕೆಲವೊಂದು ಸಂದರ್ಭದಲ್ಲಿ ಹಾ. ಮುಹೂರ್ತವನ್ನು ಸೃಷ್ಟಿಸಬೇಕು. ಅದು ಹೇಗೆ ಸ್ವಾಮಿ? ಮುಹೂರ್ತ ನೋಡಬೇಕು, ಮುಹೂರ್ತ ಸೃಷ್ಟಿಸಬೇಕು. ದಿನ ಬೇಕು. ಹಾ. ಗೊತ್ತೇ ಇಲ್ಲ. ಹಾ. ಮನೆ ಅಂಗಳದಲ್ಲಿ ಗೋಮಯಾಗಲಿ ಯಾಕೆ? ಯಾಕೆ ಸ್ವಾಮಿ? ಆಗ ಬುಧತ್ವಾರದಲ್ಲಿ ಹಾ. ಸಗಣಿ ಬಿಡುವ ಸ್ಥಳದಲ್ಲಿ ಹಾ. ಲಕ್ಷ್ಮಿ ಇರ್ತಾರೆ. ಹೌದು. ಮುಕ್ಕೋಟಿ ದೇವತೆಗಳಿಗೆ ಸ್ಥಾನವನ್ನು ಕೊಟ್ಟ. ಹೋಗಿ ಹಾ. ಲಕ್ಷ್ಮಿ ಬಂದು ಕೇಳಿದ್ರು. ಹಾ. ಮತ್ತೆ ಹಿಂಗೆ ಮಾತಾಡಬೇಕು. ಮುಕ್ಕೋಟಿ ದೇವತೆಗಳಿಗೆ ಹಾ. ಸ್ಥಾನವನ್ನು ಕೊಟ್ಟ ಗೋವು ಹಾ. ಅದರಲ್ಲಿ ಲಕ್ಷ್ಮಿ ಬಂದು ಹಾ. ಬಂದು ಕೇಳಿದ್ರು. ಹಾ. ನನಗೂ ಒಂದು ಸ್ಥಾನ ಕೊಟ್ಟು. ಹಾ. ಇಲ್ಲ, ನನ್ನ ದೇಹದ ಪ್ರತಿಯೊಂದು ಅವಯವಗಳಿಗೂ ಪ್ರತಿಯೊಂದು ದೇವತೆಗಳಿಗೂ ಸ್ಥಾನವನ್ನು ಕೊಟ್ಟಿದ್ದೇನೆ. ಹಾ. ವಿವರಣೆ ಬೇಡ. ಈಗ ನಿನಗೆ ಸ್ಥಾನ ಕೊಡಲಿಕ್ಕೆ ನನ್ನ ಸ್ಥಳ ಇಲ್ಲ. ಹಾ. ಒಂದು ಸ್ಥಳ ಕೊಟ್ಟಿದ್ದಾರೆ. ಹಾ. ಅದು ನನ್ನ ಬುಧತ್ವ ಅಂತ. ಹಾ. ಅಲ್ಲಿಯೇ ಕೊಡುವುದು. ಹಾ. ನೀನು ಚಂಚಲ, ಹಾ. ಲಕ್ಷ್ಮಿ ಚಂಚಲ. ಹಾ. ಇವತ್ತು ನಿನ್ನತ್ತಿದ್ದ ನಾಳೆ ಇನ್ನೊಬ್ಬರ ಹತ್ರ. ಹೌದು. ಹಾಗಾಗಿ ಹೋಗಿ ಕೇಳಿದ್ರು. ಹ್ಮ್. ಆಯ್ತು, ಈಗ ಅಲ್ಲಿ ಬೇಕು ಸ್ಥಾನ ಉಂಟು ಸರಿ. ಅಂತ ಹೇಳಿದ್ರು. ನಾನು ಬುಧತ್ವವನ್ನು ಸ್ಥಾನವನ್ನು ಕೊಟ್ಟನು. ಹಾ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಹೆಂಗಸರು ಮನೆ ಅಂಗಳದಲ್ಲಿ ಸಗಣಿ ಹಾಕಿ ಸಾಧಿಸೋದಕ್ಕೆ ಲಕ್ಷ್ಮಿ ಬರ್ತಾರೆ. ಹಾ. ಅಲ್ಲಿ ಹೆಂಗಸರಿಗೆ ಗೊತ್ತಿಲ್ಲ. ಹೌದು. ಸಗಣಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೌದು. ಊರ್ವಲ್ಲಿ ಹೇಳಿ ನಾನು ಪ್ರತಿ ಇತಿಹಾಸಕ್ಕೆ ಹಾಕ್ತೇನೆ ಹಾಕ್ತೇನೆ ಅಂತ ಹೇಳಿ ಇವ್ರು ಬೇಡ ಬೇಡ ಅಂತ ಹೇಳಿ. ನೀ ಯಾರು ಸಗಣಿ ಅಲ್ಲ. ಅವ್ರು ಸರಿಯಾಗಿ ಹೇಳ್ತಾರೆ. ನೀವು ಬಿಟ್ರೆ ಇನ್ನೂ ಸಗಣಿ ಹಾಕ್ತೀರಿ. ಹಾಗೆ ನೀವು ಹೇಳಿರುವ ಗೋವಿನ ಉದಾಹರಣೆ ಒಳ್ಳೆದುಂಟು. ಆದ್ರೆ ಈ ಬಸಗುಟ್ಟಿನ ಪರಿಸ್ಥಿತಿ ಏನು ನನ್ನ ಅಮ್ಮ ಏನು ಯಾವತ್ತೂ ಹಾಗೆ ಪ್ರಾಯಕ್ಕೆ ಹೋಗಿದೆ. ವಯಸ್ಸಾದ ಗೂಳಿಯನ್ನು ತರಬೇಕು. ಯಾಕೆಂದ್ರೆ ಗೋಳಿ ಮನೆ ಕಸ. ಹಾ. ಹೌದು. ನೀರಿನಿಂದ ಹೋದ ಹಾಗೆ ಇದೆ. ಹಾ. ನೀರು ಸಿಕ್ಕಿದಾಗ ಬರಗಾಲ ಪೀಡಿತ ಪ್ರದೇಶದಿಂದ ಬಂದವ. ಅಪ್ಪಯ್ಯ ನಮೋ ನಮಃ. ನನಗೊಂದು ಅಪ್ಪನ ದೇಹದ ಆಯಾಸಕ್ಕೆಲ್ಲ ಮುಸ್ಕಾಕಿದ್ದೀರಿ, ಯಾರು ಅಂತ ಗೊತ್ತಾಗಿಲ್ಲ. ನಾನೇ ನಿನ್ನ ಅಪ್ಪ. ನಿಮ್ಗೆ ನಮಸ್ಕಾರ. ಹಾ. ಒಳ್ಳೆದಾಯ್ತು. ಅವ್ರು ಯಾರು? ಆ? ಭಟ್ರು. ಅವರ ಅಪ್ಪನ ಹಾಗೆ ಯಾಕೆ ಭಟ್ರು ನಮಸ್ಕಾರ? ಕ್ಷೇತ್ರಕ್ಕೆ ಹಾ. ಇನ್ನು ನೀನು ಒಬ್ಬರಿಗೆ ಮಾತ್ರ. ಅಮ್ಮ ಅಮ್ಮ ನಮೋ ನಮಃ. ಓ. ಆಚೆ ಇದ್ದಾರೆ ಇವರು. ಆಚೆ ನಿನಗೆ ಬಾವಿ ಗಂಡ. ಬಾವಿ ಗಂಡ ನಮೋ ನಮಃ. ಅವನು ಬಾವಿ ಗಂಡ ಆಗುದಿಲ್ಲ, ಗಂಡು ಬಾವಿ ಮುಹೂರ್ತ ಇದು ಎರಡು ಹಾಲು ಮುಗಿದ ಮಾತಲ್ಲ? ನಾನು 95 ವರ್ಷದಿಂದ ಬರ್ತಾ ಇದ್ದೇನೆ. ಇನ್ನೊಂದು ಆಸೆ ಪೂರೈಸಿದ. ನೀವು ಸುಮ್ಮನೆ ಇದ್ದೀರಾ? ಮತ್ತೆ ಏನು ಹೇಳಿ? ಕಾಯ್ದು ಹೋಗುದಾ? ನನ್ನ ಹಿಂದೆ ನಿಂತ್ಕೊ.
ಯಾಕೆ? ಅನುಮಾನ ಹ. ಹೇಳುವ ಶಬ್ದ ಹೇಳುವಾಗ ಹ. ಹೇಳುವವನಿಗೆ ಒಂದು ಮಾನ ಇರಬೇಕು. ಮಾನ ಇದು ಒಂದು ರೀತಿ ಕೋಪವೂ ಹೌದು. ಕೋಪದಲ್ಲೇ ಅನುಮಾನ ಬಂದದ್ದು. ಅದು ಅನುಮಾನ ಆಗಬೇಕು. ನಾನು ಗಟ್ಟಿ ಮಾತಾಡಿದೆ ಅಂತ ಸಂಬಂಧ ಈಗ ಹೇಳು. ನಂಗೆ ಗೊತ್ತಾಯ್ತು, ವಿಷಯ ಗೊತ್ತಾಯ್ತು. ನೋಡಿ, ಆ ಭೂಮಿ ಮುಚ್ಕೊಂಡು ಬಂದಿದ್ರಲ್ಲ, ಅದರೊಳಗಿರುವುದು ಚೈತ್ರಳೆ ಅಂತ ಹೇಗೆ ನಂಬುದು? ಯಾವ ಸಂಶಯಾತ್ಮ ವಿನಶ್ಯತಿ ಅಂದ್ರೆ ಸಂಶಯ ಹುಟ್ಟಲೇಬಾರದು. ಯಾಕೆ? ಯಾಕೆ ಕೇಳಿದ್ರು? ಕಣ್ಣು ಮುಚ್ಚಿದವನಿಗೆ ಹಾಲು ಬೆಳಕಾಗ್ತದ, ನೀರು ಬೆಳಕಾಗ್ತದ. ಕಣ್ಣು ಮುಚ್ಚಿದವನಿಗೆ ಎರಡು ಕಾಣುವುದು. ಎಷ್ಟು ಗೊತ್ತಾದ್ರೆ ಮತ್ತೆ ನೀವು ವಿವರಣೆ ಕೊಡ್ತೀರಿ. ಬಲವಾದ ಅರ್ಥವು ನೀನು ಯಾರ ಮಗ ಎನ್ನುವುದನ್ನು ನಿನ್ನ ಅಪ್ಪ ಹೇಳುವುದಲ್ಲ, ಅಮ್ಮ ಹೇಳು. ಹಾಗಾದ್ರೆ ನಿನ್ನ ಅಮ್ಮ ಹೇಳಿದ್ದು ಸತ್ಯವೇ? ನಿನ್ನ ಅಪ್ಪವು ಅವ ಅಂತ ಹೇಳಿದ್ರೆ ಒಪ್ಪಿಕೊಳ್ತೀಯಲ್ಲ, ಯಾಕೆ ಒಪ್ಪಿಕೊಳ್ತೀವಿ? ನಂಬಿಕೆ. ಹೌದಾ ಸ್ವಾಮಿ, ಇಷ್ಟೆಲ್ಲ ಗೊತ್ತಾಗ್ತದೆ, ಇದೆಂತ ಕರ್ಕೊಂಡು ನಂಬಿಕೆ ಇತ್ತೇ ಒಬ್ಬನಿಗೆ 10,000 ಕೋಟಿ. ನನಗೆ ಬೇಡ, ನನ್ನ ತಲೆ ಬಿಸಿ ನನಗೆ ಸ್ವಾಮಿ. ಒಂದು ಮಾತಾಡ್ತಾನೆ. ಏನು ಸ್ವಾಮಿ? ಕೊಟ್ಟವನ ಮೇಲೆ ನಂಬಿಕೆಗೆ ಹಣ ಕೊಟ್ಟ್ಯ, ಹಣದ ಮೇಲೆ ನಂಬಿಕೆ ಇಟ್ಟು ಕೊಟ್ಟ್ಯ ಅಂತ ಮಾತಾಡಿ. ಅವ್ರ ಮನೆ ಹೆಂಗಸ್ರ ಮೇಲೆ ನಂಬಿಕೆ ಇದೆ. ಈಗ ಮಾಡಿಸ್ತಾ ಆರಂಭ. ತಾಯಿಯೂ ಹೆಣ್ಣು, ಹೌದು ಮಗಳೂ ಹೆಣ್ಣು, ಹೌದು ಅಕ್ಕನೂ ಹೆಣ್ಣು, ಹೌದು. ತಂಗಿಯೂ ಹೆಣ್ಣು. ಯಾರ ಮೇಲೆ ವಿಶ್ವಾಸ ಇಟ್ಕೊಳ್ತೀರ? ನಾವು ಯಾರಿಗಾದರೂ ಸಾಲ ಕೊಟ್ಟಾಗ ಅವರ ಹೆಂಡತಿಯಲ್ಲೋ ಮಗಳಲ್ಲೋ ಹೋಗಿ ಕೇಳಿದಾಗ ಅವರು ಹೇಳು ಮಾತೇನು ಗೊತ್ತುಂಟ? ಯಾವನಿಗೆ ಕೇಳಿ ಕೊಟ್ಟೆ ನೀನು? ಸಾಲ ಕೊಡುವಾಗ ನಮ್ಮ ಹತ್ರ ಕೇಳಿ ಕೊಟ್ಟಿದ್ದೀಯ. ಆದರೆ ಅವರ ಮನೆಗೆ ಬಂದಾಕ್ಷಣ ಅವರ ಹೆಂಡತಿ ಆ ರೀತಿ ಮಾತಾಡಲಿಲ್ಲ. ತಗೊಂಡದ್ದು ತಪ್ಪು. ಹೆಣ್ಣನ್ನು ಕೇಳಿದಾಕ್ಷಣ ಅವರಿಗೆ ಮದುವೆ ಮಾಡಿ ಕೊಡಿ ಅಂತ ಹೇಳಿದಂತ ಒಳ್ಳೆ ಸಂಸ್ಕಾರವಂತ ಹೆಂಗಸು ನನ್ನ ಮಾಯಿಯವರು. ಹಾಗಾಗಿ ಹೆಂಗಸರನ್ನು ನೋಡಿಯೇ ಕಟ್ಟದ್ದು ಅಂತ. ಅವರ ಮೇಲೆ ಅಷ್ಟು ವಿಶ್ವಾಸ ಉಂಟು ಅಂತ ಆದ್ಮೇಲೆ ಮಗನ ಅನುಮಾನ ಯಾಕೆ ನನಗೆ? ಅವರ ಜಾತಕದಲ್ಲಿ ಒಂದು ಸಣ್ಣ ದೋಷ. ಮೂಲ ನಕ್ಷತ್ರ. ಮೂಲ ನಕ್ಷತ್ರ. ಶೋಭನದ ಮುಂಚಿನ ದಿನ ಅಲ್ಲ, ಶೋಭ ಬೇಡ, ಚೈತ್ರ ಇದು ಪ್ರಥಮರಾತ್ರಿ. ನಿನಗೆ ಶೋಭ ಅಲ್ಲ, ನೀ ಬಿಟ್ಟರೆ ಇನ್ನೊಂದು 25 ಜನ. ಅದಕ್ಕೂ ಮುಂಚೆ ಅವಳ ಮುಸುಕನ್ನು ತೆಗೆದು ಅವಳ ಮುಖವನ್ನು ನೀನು ನೋಡಿದ್ರೆ ಇನ್ನು ಹೆಚ್ಚು ಕಾಲ ಅದರಲ್ಲೂ ತಪ್ಪಾಯ್ತು. ಹೆಚ್ಚು ಸಮಯ ಕೊಟ್ಟಿದ್ದು. ಆದ್ರೆ ಎಲ್ಲಿವರೆಗೆ ಅಂತ ಸಮಯ ಉಂಟ ಮುಗಿದು ಅಲ್ಲ, ಮದುವೆ ನಾನು ಆಗುದಲ್ಲ, ಪ್ರಥಮರಾತ್ರಿ ನಂಗಿದೆ ಮದುವೆ ಆದ್ಮೇಲೆ ನೀನು ಅದು ಮುಸುಕು ತೆಗೆಯುವ ಅಂತ ಬಚ್ಚಕ್ಕ ಬಂದು ನೀನು ಮುಖ ನೋಡ್ಬೇಡ. ಅಲ್ಲ ಸ್ವಾಮಿ, ಮತ್ತೆ ಹೆಂಡತಿಯಾದವಳ ಮುಖವನ್ನ ಗಂಡ ನೋಡಬಾರದು ಅಂತಿದ್ರೆ ಮತ್ತೆ ಯಾವಾಗ? ಒಂದಕ್ಕೊಂದು ಸಮಯ, ಸಂದರ್ಭ, ಕಾಲ, ಸನ್ನಿವೇಶ ಅಷ್ಟರ ಒಳಗೆ ನನ್ನ ಕಾಲವೇ ಮುಗಿದಿದ್ದರು. ಅದೇ
ಪತ್ರವನ್ನು ಕೊಡ್ತಾ ಇದ್ದೇನೆ ಸ್ವಾಮಿ. ನೀನು ಎಂತ ಬೇಕಾದ್ರೂ ಸಾಧು. ನಿಮ್ಮ ಸಾಲ ಎಷ್ಟು ಮನ್ನಾಯಿತು ಹೊಡಿತಾರೆ. ನಿಲ್ಲು ನಿಲ್ಲು ನಿಲ್ಲು. ಓದುತ್ತೇನೆ ಮಗ. ಅವನು ಕೂತು ನಮ್ಮ ಆಮೇಲೆ ನೀವು ಓದಿ ನಾವು ಮಧುಚಂದ್ರ ರಕ್ಷಣೆ ಕೊಡೋದಿಲ್ವಾ? ಧರ್ಮಕ್ಕೆ ಒಂದು ಸೇವೆ ಅಮ್ಮ ಹೇಳು. ಭಾವೋದ್ವೇಗಕ್ಕೆ ಒಳಗಾದೆ. ಮಗ ಹೌದು. ಮಗನೇ, ಹುಟ್ಟಿನಿಂದ ಇಲ್ಲಿಯವರೆಗೆ ಬಹಳ ಪ್ರೀತಿಯಿಂದ ಸಾಕಿದ್ದೆ. ಅಯ್ಯ ಮಮ್ಮ ಹಳೆಯ ನನ್ನ ಮಗಳನ್ನು ನಿನ್ನ ಕೈಗೆ ಕೊಟ್ಟಿದ್ದೇನೆ. ಕೆಳಗಿಟ್ಟರೆ ಇರುವೆ ಕೊಂಡೋದಿತ್ತು, ಮೇಲೆ ಇಟ್ಟರೆ ಗಿಡುಗ ಕೊಂಡೋದಿತ್ತು ಎನ್ನುವ ಹಾಗೆ ಪ್ರೀತಿಯ ಸೊಲೆಯನ್ನು ಮುಂದಿಸಿ ಬೆಳೆಸಿದೆ. ನೀವು ಬೆಳಿಗ್ಗೆ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ನೀರಿಲ್ಲದೆ ಹಾಕಿದ್ರೆ ದಾರಿಯಾಗಿ ನನ್ನ ಮಕ್ಕಳನ್ನು ಅಡ್ಡಗೋಡೆಯ ಮೇಲೆ ಉರಿಯುವ ನಂದಾದೀಪದ ಹಾಗೆ ಕೊಟ್ಟ ಮನೆಯನ್ನು ಒಟ್ಟ ಮನೆಯನ್ನು ಬೆಳೆದು ಅತ್ತೆ ಅತ್ತೆ ಇನ್ನೇನು ನಾನು ನೂತನ ವಧುವರನ್ನು ಸಂಸಾರವನ್ನು ಮಾಡಿದ್ದೇವೆ. ನೂತನ ವಧುವರನ್ನು ಮದುವೆ ಆಗಾಯ್ತು. ಎಂತ ಕರ್ಮ ಇನ್ನೊಂದು ಎಷ್ಟು ಓದಿದ್ರು ಹಳೆ ಪುಸ್ತಕ ಇನ್ನೊಂದು 9 ತಿಂಗಳು ಬಿಟ್ಟು ನಿಮ್ಮ ಮಗಳು ಮದುವೆಯಾಗಿದ್ದಾರೆ. ವಿಶ್ವಾಸ ಉಂಟ ನಿನ್ನ ಮೇಲೆ? ಮಕ್ಕಳ ಬಾಳಂತನಕ್ಕೆ ನೀವೇ ನಮ್ಮನೆಗೆ ಬರಬೇಕು. ಅಲ್ಲ ಒಂದು ವಿನಂತಿ, ಯಾವುದು? ಅವರ ಮದುವೆಯನ್ನು ನಮಗೆ ಸಂತೋಷವೇ, ನಿಮ್ಮಿಂದಲೇ ಅದು ತುಂಬ ಸಂತೋಷ. ವಿಶ್ವಾಸ ನನಗೆ ವಿಶ್ವಾಸ ಫಲದಾಯಿ ಹೇಳಬೇಡಿ. ಇದು ಮಗಳ ಬಾಣಂತನಕ್ಕೆ ನಮ್ಮನೆ ಬರ್ಬೇಕಮ್ಮ. ನಾನು ಬರ್ತೇನೆ. ನೀವು ಬೇಡ. ಅವಳಿಗೇನು ಕೊಡುವುದಿಲ್ಲ. ಪಾಪ ನನಗೆ
ನನ್ನ ಹೆಂಡತಿ ಹಾ ಮದುವೆ ಆಗುವಾಗ ಹಾ ಅದ್ಭುತ ಹಾ ಅದ್ಭುತ ಹಾ ಅದ್ಭುತ ಹಾ ಮದುವೆ ಆಗಿ ಒಂದು 2-3 ವರ್ಷ ಹಾ ನನ್ನ ಹೆಂಡತಿ ಹಾ ಅದ್ಭುತ ಇವು ಹಾಗೆ. ಈಗ ನನಗೆ ನನ್ನ ಹೆಂಡತಿ ಅದ್ಭುತ, ನಿಮ್ಮ ಹೆಂಡತಿ ಅದ್ಭುತ. ಬುಧವಾರ ನಾನು ಬಿಟ್ಟರೆ ಹಾ ಇವತ್ತು ಅವರೊಂದು ಕರ್ಕೊಂಡು ಬಂದಿದ್ದೀನಿ. ನಿಮಗೆ ದಕ್ಷಿಣ ನಾನು ಭಾಳ ಹೊತ್ತಿನಲ್ಲಿ ಸರಿ ಸರಿ